ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಚಿಕನ್ ತವಾ ರೋಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳು ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: 15 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಮೀಡಿಯಂ ಖಾರ ಇರೋದು. 2 ಟೇಬಲ್ ಸ್ಪೂನ್ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೀನಿ. 2 ನಿಂಬೆಹಣ್ಣು, ಅರ್ಧ kg ಚಿಕನ್ ವಿತ್ ಸ್ಕಿನ್ ಇರೋದು. ಇಲ್ಲಿ ಕುಟ್ಟಣಿಗೆ ತೊಗೊಂಡು ಹಸಿಮೆಣಸಿನಕಾಯಿನ ಚೆನ್ನಾಗಿ ಜಜ್ಕೋತಾ ಇದ್ದೀನಿ. ಎಷ್ಟು ನುಣ್ಣಗೆ ಜಜ್ಜೋಕ್ಕಾಗುತ್ತೋ ಅಷ್ಟು ಖಾರ ಪುಡಿ, ಉಪ್ಪು ಮೂರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಜಜ್ಕೊಳ್ಳಿ. ಜಜ್ಜೋದ್ರಿಂದ ಹಸಿಮೆಣಸಿನಕಾಯಿ ಫ್ಲೇವರು ಯಥೇಚ್ಛವಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಮಿಕ್ಸಿ ಯೂಸ್ ಮಾಡ್ತಿಲ್ಲ. ಈ ಥರ ನುಣ್ಣಗೆ ಜಜ್ಕೊಳ್ಳಿ. ನಂತರ ಒಂದು ಬೌಲ್ ತಗೊಂಡು ಅದಕ್ಕೆ ಜಜ್ಜಿರೋದು ಮಿಶ್ರಣ ಎಲ್ಲ ಬೌಲಿಗೆ ಹಾಕ್ಕೊಳ್ಳಿ. ನಿಂಬೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೀನಿ. ಮಸಾಲೆಗೆ ನಿಂಬೆಹಣ್ಣು ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಈ ಥರ ಚಿಕನ್ಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಸೇರುತ್ತೆ. ದಪ್ಪ ದಪ್ಪ ಪೀಸ್ ಇರೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ತವಾಗೆ ಇಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಮ್ಮದು ಗ್ರಿಲ್ ತವಾ ಆಗಿರೋದ್ರಿಂದ ಇಷ್ಟು ಎಣ್ಣೆ ಅವಶ್ಯಕತೆ ಇದೆ. ಫ್ಲಾಟ್ ತವಾ ಆದರೆ ಇಷ್ಟು ಎಣ್ಣೆ ಅವಶ್ಯಕತೆ ಇಲ್ಲ. ಇನ್ನು ಕಮ್ಮಿ ಎಣ್ಣೆಲಿ ಆಗುತ್ತೆ. ಉರಿ ಮೀಡಿಯಂ ಫ್ಲೇಮಲ್ಲಿ ಇರಲಿ. ನೋಡಿ, ಇವಾಗ ತವಾ ಕಾದಿದೆ. ಕಲ್ಸ್ಕೊಂಡಿರೋ ಚಿಕನ್ನ ತವಾಗೆ ಒಂದೊಂದೇ ಹಾಕೋಣ. ಹದಿನೈದು ನಿಮಿಷಕ್ಕೊಂದ್ಸಲಿ ತಿರುಗಿಸ್ತಾ ಇರಿ. ಒಂದೇ ಕಡೆ ಬೇಯೋಕೆ ಬಿಟ್ಟರೆ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯಲ್ಲ. ಹಾಗಾಗಿ ನೋಡಿಕೊಂಡು ತಿರುಗಿಸ್ತಾ ಇರಿ. ಮುಕ್ಕಾಲಿಂದ 1 ಗಂಟೆ ತನಕ 2 ಸೈಡು ತಿರುಗಿಸಿ ಚೆನ್ನಾಗಿ ಬೇಯಿಸಿದ್ದೀನಿ. ನೋಡಿ, ಈ ಥರ ರೋಸ್ಟ್ ಆಗಿದೆ. ಇವಾಗ ರೆಡಿ ಇದೆ. ನಾನು ಹೇಳ್ಕೊಟ್ಟಂಗೆ ಸ್ಟೆಪ್ ಬೈ ಸ್ಟೆಪ್ ನೀವು ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ. ಈ ಚಿಕನ್ ತವಾ ರೋಸ್ಟ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕಮೆಂಟ್ ಮೂಲಕ ಈ ರೆಸಿಪಿನ ಹೇಗಿದೆ ಅಂತ ತಿಳಿಸಿ. ಧನ್ಯವಾದಗಳು.